ನಾನು ಒಬ್ಬಳು ಕೂಲಿ ಕೆಲಸ ಮಾಡ್ಕೊಂಡಿರೋದು. ನನ್ನ ಮನೆಯವರು ಅದೇ ಕೆಲಸ ಮಾಡ್ತಾರೆ. ನನ್ನ ಮಕ್ಕಳು ಇಬ್ಬರಿದ್ದಾರೆ. ಅವಳಿಗೆ ಸ್ವಲ್ಪ ಸಣ್ಣ ಮಗುವಿಂದನೇ ಸ್ವಲ್ಪ CP ಅಂತೇಳಿ ಒಂದು ಇದು ಬಂದಿದೆ. ಅದರಿಂದ ಅವಳಿಗೆ ಸ್ವಲ್ಪ ನಡಿಲಿಕ್ಕೆ ಆಗ್ತಾಯಿಲ್ಲ, ಡಿಸೇಬಲ್ ಆಗಿದ್ದಾಳೆ. ಈಗ ಒಂದು ತಿಂಗಳಾಯ್ತು ಆಪ್ರೇಷನ್ ಮಾಡಿಸಿದ್ವಿ. ಖರ್ಚು ವೆಚ್ಚ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಕಡೆ ಸಾಲ ಮಾಡಿದ್ದೀವಿ. ಇನ್ನೂ ಒಂದು 2-3 ಲಕ್ಷ ಬೇಕು ಅಂತಾರೆ. ಹಾಗಾಗಿ ನಮ್ಮ ಸಿದ್ದರಾಮಯ್ಯನವ್ರು ಏನಾರ ಆರ್ಥಿಕ ಸಹಾಯ ಮಾಡ್ತಾರೆ ಅಂತ ನಂಬಿಕೆಯಿಂದ ಬಂದಿದ್ದೀನಿ. ಹುಟ್ಟಿದಾಗಿಂದ ಸ್ವಲ್ಪ ಕಾಣಿಸ್ಕೊಂತ ಆದರೆ ಗೊತ್ತಾಗಿಲ್ಲ. ಹಾಗೆ ನಿಧಾನಕ್ಕೆ ನಡೀತಾಳೆ ಮಾಡ್ತಾಳೆ ಅಂತ ಅಂದ್ಕೊಂಡ್ವಿ. ಆದರೂ ಆಗಲಿಲ್ಲ. ನಾವು ಎಲ್ಲ ಊರು ಆಂಧ್ರ ಅದೆಲ್ಲ ಕಡೆ ತೋರಿಸಿದ್ವಿ. ಆದರೂ ಅವ್ರು ಆಪ್ರೇಷನ್ ಆಗಬೇಕು ನೋಡೋಣ ಅಂತ ಹೇಳಿದ್ದಾರೆ. ಈಗ ಹೆಚ್ಚು ಕಮ್ಮಿ ಒಂದು 8-10 ಲಕ್ಷ ಖರ್ಚಾಗಿದೆ ಇವಳಿಗೆ. ಈಗ ಮತ್ತೆ ಇನ್ನೊಂದು 3 ಲಕ್ಷ ಬೇಕಾಗತ್ತೆ ಅಂದಿದ್ದಾರೆ. ಅದಕ್ಕೋಸ್ಕರ ಸಿದ್ದರಾಮಯ್ಯಂಗೆ ಏನಾರ ಆರ್ಥಿಕ ಸಹಾಯ ಮಾಡ್ತಾರೆ ನಂಬಿಕೆ ಮೇಲೆ ಬಂದಿದ್ದೀನಿ ನಾನು. ಸಿಕ್ಕಿ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಏನೋ ಬಂದರೆ ನನ್ನ ಮಗಳಿಗೆ ಒಂಚೂರು ಸಹಾಯ ಆಗತ್ತೆ ಅಂತ ಅದೊಂದೇ ಆಸೆ. ಇನ್ನೊಂದು 3 ಲಕ್ಷ ಬೇಕಾಗ್ಬೋದು. ಆಗಿದೆ. ಮುಂದೆ ಇನ್ನೇನಾರ ಚೇಂಜಸ್ ಆಗಬೇಕು ಅಂತ ಆಪ್ರೇಷನ್ ಮುಂದೆ ಮಾಡಬೇಕು ಅಂದರೆ 3 ಲಕ್ಷ ಬೇಕಾಗುತ್ತೆ. ಈಗ ಹೆಚ್ಚು ಕಮ್ಮಿ ಒಂದು 8-10 ಲಕ್ಷ ಖರ್ಚು ಮಾಡಿದ್ದೀವಿ ಅಲ್ಲಿ ಇಲ್ಲಿ ಅದು ತೋರಿಸಿ ಮಾಡಿ ಇಟ್ಟಿದ್ವಿ ಸರ್. ಏನು ಮಾಡೋದು, ಬೇಕಾಗತ್ತಲ್ಲ ಮಕ್ಕಳಿಗೆ. ಅವ್ರ ಜೀವನನೇ ನಮಗೆ ಮುಖ್ಯ ಅಲ್ವಾ. ಹಾಗಾಗಿ ಸ್ವಲ್ಪ ಅವ್ರು ಭರವಸೆ ಕೊಟ್ಟಿದ್ದಾರೆ. ಒಂಚೂರು ಪರವಾಗಿಲ್ಲ, ಬಂದ ಮೇಲೆ ನಮಗೆಲ್ಲ ಖುಷಿ ಆಗುತ್ತೆ. ಅದೊಂದೇ ನಮ್ಗೆ ಆಸೆ. ಪುಷ್ಪ ಅಂತ ಮಗಳು ಸನ್ನಿಧಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.